ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸವಿಸೊಗಸು ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತಹ ಎಳ್ಳೋಳಿಗೆಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮೂಲಕ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿಗೆ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನಾನು ಮೊದಲಿಗೆ ಇವಾಗ 1.5 ಗ್ಲಾಸಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಸ್ಪೂನಷ್ಟು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆದುವಾಗಿ ಇರಬೇಕು. ನಾವು ಹೂರಣನ ಒಳಗಡೆ ತುಂಬಿ ಇದನ್ನು ಲಟ್ಟಿಸ್ತೀವಲ್ಲ, ಚೆನ್ನಾಗಿ ಬರಬೇಕು. ಈಗ ಪರೋಟ ಮಾಡಬೇಕಾದ್ರೆ ಯಾವ ಹದದಲ್ಲಿರುತ್ತೋ ಆ ಹದದಲ್ಲಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಮಗೆ ಇದು ಹಿಟ್ಟು ಅನ್ನೋದನ್ನು. ಈ ಥರ ಮಿದುವಾಗಿ ಹಿಟ್ಟು ಇರಬೇಕು. ಇದು ಅಂದರೆ ನಮಗೆ ಹೋಳಿಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಮೇಲೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮೇಲ್ಗಡೆ ಸವರಿ ಇದನ್ನು ಮುಚ್ಚಿ ಸೈಡಲ್ಲಿ ಇವಾಗ ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲೇ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಸ್ಟವ್ ಮೇಲೆ ನಾನಿವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಗ್ಲಾಸಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸಿಂದ 2 ಗ್ಲಾಸಷ್ಟು ನಾನು ಎಳ್ಳನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಕರಿ ಎಳ್ಳು ಹಾಗೆ ಬಿಳಿ ಎಳ್ಳು ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ನಿಮಗೆ ಸಿಂಗಲ್ಲಾಗಿ ಒಂದೇ ಎಳ್ಳಿಂದ ಮಾಡೋದಿದ್ರು ಹಾಗೂ ಕೂಡ ಮಾಡ್ಕೊಳ್ಬೋದು. ನಾನು 2 ಎಳ್ಳು ಕೂಡ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಚಟಪಟ ಅನ್ನೋವರೆಗೂ ನಾವು ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ, ಇಲ್ಲಾಂದರೆ ಸೀದೋದ್ರೆ ಹೋಳಿಗೆಗಳು ಕಹಿಯಾಗಿ ಬರುತ್ತೆ. ನೋಡಿ, ಸ್ವಲ್ಪ ಕೆಂಪಗಾಗಿದೆಯಲ್ಲ, ಈ ಥರ ಕೆಂಪಗಾಗಿ ಚಟಪಟ ಅಂತ ಈಗ ಸೌಂಡ್ ಬರ್ತಾ ಇದೆ. ನಾನಿವಾಗ ಸ್ವಲ್ಪ ಸ್ಟವ್ ಆಫ್ ಮಾಡಿ ಇದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಎಳ್ಳನ್ನು. ನೋಡಿ, ಇಲ್ಲಿ ಒಂದು ಸ್ವಲ್ಪ ಬೇರೆ ಬೌಲ್ಗೆ ಹಾಕೋಬೇಕು. ನಂತರ ಇದನ್ನು ಇವಾಗ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಇದು ಆರಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆರಿದೆ, ಇದು ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿ ಪುಡಿಯಾಗಿ ನೈಸಾಗಿ ಬರೋ ಥರ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಈ ಥರ ಚೆನ್ನಾಗಿ ಪೌಡ್ರ್ ಆಗಬೇಕು. ಇವಾಗ ಇದಕ್ಕೆ ನಾನಿವಾಗ ಯಾವ ಗ್ಲಾಸಲ್ಲಿ ನಾನು ಎಳ್ಳನ್ನು ತೊಗೊಂಡಿದ್ದೋ ಅದೇ ಗ್ಲಾಸಲ್ಲೇ ಕೂಡ ಇವಾಗ ನಾನು 2 ಗ್ಲಾಸಷ್ಟು ಇಲ್ಲಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ, ಕಡಿಮೆ ಬೇಕಿದ್ದರೆ ಇನ್ನೂ ಕಡಿಮೆನ ಸೇರಿಸ್ಕೊಳ್ಬೋದು. ಇವಾಗ ಇದನ್ನು 1-2 ಸುತ್ತನ್ನ ಮಿಕ್ಸಿಗೆ ರೌಂಡ್ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಇದು ಬೆಲ್ಲ ಮತ್ತು ಪುಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಬೇಕು. ಅಷ್ಟೇ 1-2 ಸುತ್ತು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನಾನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇದು ಇವಾಗ ಸ್ವಲ್ಪ ಮಿಕ್ಸ್ ಆಗಿದೆ ಅಲ್ಲ, ಕೈಯಿಂದ ನಾವು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಅಲ್ಲಾದರೂ ಒಂದೇ ಕಡೆ ಸುತ್ತಾಗಿರುತ್ತಲ್ಲ, ಈಗ ಕೈಯಿಂದ ನಾವು ಈ ಥರ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ, ಬೆಲ್ಲ ಇನ್ನೂ ಬೇಕಂದರೆ ಹಾಕ್ಕೊಳ್ಬೋದು. ನೋಡಿ, ಈ ಥರ ಉಂಡೆಗಳನ್ನು ಮಾಡಿ ನಾವು ರೌಂಡಾದ ಉಂಡೆಗಳನ್ನು ಮಾಡಿದಾಗ ಒಡ್ಕೊಂಬಿಡುತ್ತೆ. ನೋಡಿ, ಈ ಥರ ಒಡೆದು ಹೋಗ್ಬಿಡುತ್ತೆ. ಆವಾಗ ಇದು ಡ್ರೈ ಆಗಿದೆ, ಇನ್ನೊಂದು ಸ್ವಲ್ಪ ವೆಟ್ಟಾಗಿದ್ದರೆ ಚೆನ್ನಾಗಿ ಉಂಡೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಾನು ಹಾಟ್ ವಾಟರ್ ಅಂದರೆ ಬಿಸಿ ನೀರನ್ನು, ಸ್ವಲ್ಪ ಉಗುರು ಬೆಚ್ಚಿರುವಂಥ ಬಿಸಿ ನೀರನ್ನ 1-2 ಸ್ಪೂನ್ ಅಥವಾ 3 ಸ್ಪೂನ್ ಹಾಕಿ, ತುಂಬ ಹಾಕಕ್ಕೆ ಹೋಗಬೇಡಿ. ಅಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಉಂಡೆ ಕಟ್ಟಿ. ನೋಡಿ, ಚೆನ್ನಾಗಿ ಉಂಡೆಗಳು ಬರುತ್ತೆ. ಈಗ ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಉಂಡೆ ಮಾಡಿದ್ರೆ ಇವಾಗ ಹೊಡಿತಾ ಇಲ್ಲ, ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕೂತಿದೆ ಅಲ್ವಾ. ಈ ಥರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೊಂಡ್ರೆ ಕೆಟ್ಟೋಗ್ಬಿಡುತ್ತೆ. ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು ಅದೇ ಥರ ಉಂಡೆಗಳನ್ನು ಎಲ್ಲದನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ಬೇಗ ಹೋಳಿಗೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇಲ್ಲಿ ನಾನು ಆ 2 ಗ್ಲಾಸಲ್ಲೇ ನನಗೆ ಇಲ್ಲಿ ಒಂದು 13 ಹೋಳಿಗೆಗಳು ರೆಡಿ ಆಗ್ತವೆ. ನಾನು ಇಲ್ಲಿ ದೊಡ್ಡ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ನೋಡಿ, ನೀವು ಆ ಸೈಜಲ್ಲಿ ಮಾಡ್ಕೊಳ್ಳಿ.
ನಂತರ ಇಲ್ಲಿ ಇವಾಗ ನಾನು ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ಇದು. ಇವಾಗ ನಾವು ಹೋಳಿಗೆನ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲು ಚಿಕ್ಕದಾಗಿ ಉಳ್ಳೆಗಳನ್ನು ರೆಡಿ ಮಾಡಿ ಇಟ್ಕೊಂಬಿಡೋಣ. ಇವಾಗ ಮೊದಲಿಗೆ ನಿಮ್ಗೆ ಯಾವ ಸೈಜ್ ಬೇಕು ಹೋಳಿಗೆ ಆ ಸೈಜಲ್ಲಿ ನೀವು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ. ಇದನ್ನು ನೋಡಿ, ಈಗ ಇವನ್ನೆಲ್ಲ ಉಂಡೆಗಳನ್ನು ಸಣ್ಣದಾಗಿ ಮಾಡಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ಒಣ ಹಿಟ್ಟನ್ನು ತೊಗೊಳ್ಳಿ, ಮೈದಾ ಹಿಟ್ಟು, ಯಾಕಂದರೆ ಇದು ಅಂಟ್ಕೊಳ್ಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟನ್ನು ಹಚ್ಚಿ ನೀವು ಲಟ್ಟಿಸ್ಬಿಡಿ. ಸ್ವಲ್ಪ ನೋಡಿ ಹಿಟ್ಟು ಹಚ್ಕೊಂಡು ಈ ಥರ ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಇವಾಗ ಚಿಕ್ಕದಾಗಿ ನೀವು ಪೂರಿ ಹಾಕೋದ್ರಲ್ಲಿ ಮಾಡ್ತಿರಲ್ಲ ಆ ಥರ ಪೂರಿ ಹಾಕೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಈ ಥರ ಸಣ್ಣದಾಗಿ ಎಲೆ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದು ಕಣಕ ಆ ಥರ ನಾವು ಹೇಳೋದು. ನೀವು ಯಾವ ಥರ ಅಂತೀರ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ನೀವು ಒಳಗಡೆ ಅದನ್ನಿಟ್ಟು ಮೇಲ್ಗಡೆ ಎಷ್ಟು ಆಗುತ್ತೋ ಅಷ್ಟನ್ನು ಕ್ಲೋಸ್ ಮಾಡಿ, ಎಕ್ಸ್ಟ್ರಾ ಆಗಿರುವಂಥ ಹಿಟ್ಟನ್ನು ತೆಗೆದು ಈ ಥರ ಮೇಲೆ ನೀವು ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಡಿ. ಇದು ಓಪನ್ ಆಗೋ ಸಾಧ್ಯತೆ ಇರೋದಿಲ್ಲ. ಇದೇ ಥರ ಈಗ ನಾನು ಇನ್ನೊಂದು ಉಳ್ಳಿನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ, ಈ ಥರ ಉಳ್ಳಿನ ಹಾಕ್ಕೊಂಡು ಮೇಲ್ಗಡೆ ಈ ಥರ ಕ್ಲೋಸ್ ಮಾಡಿಕೊಂಡು ಎಷ್ಟು ಜಾಸ್ತಿ ಅನಿಸುತ್ತೆ ಅಷ್ಟು ತೆಗೀರಿ. ನಿಮಗೆ ಶಾರ್ಟೇಜ್ ಆಯ್ತು ಅಂದರೆ ಒಂದು ಸ್ವಲ್ಪ ತೊಗೊಂಡು ಮೇಲೆ ಹಚ್ಚಿ ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಂಬಿಡಿ. ಇದೇ ಥರ ನಾನು ಇವಾಗ ಒಂದು 5ರಿಂದ 6 ರೆಡಿ ಮಾಡ್ಕೊಂಡಿದ್ದೀನಿ ಹೋಳಿಗೆ ಮಾಡೋಕ್ಕೆ. ಇವಾಗ ಒಂದೊಂದನ್ನೇ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪನೇ ಹಿಟ್ಟು ಹಚ್ಕೊಳ್ಳಿ, ತುಂಬ ಹಿಟ್ಟು ಹಚ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಅಂಟ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಸ್ವಲ್ಪ ದಪ್ಪದಾಗಿ ಮಾಡ್ಕೊಳ್ಳಿ. ತುಂಬ ತೆಳುವಾಗಿ ಮಾಡಿಕೊಂಡ್ರೆ ತವ ಮೇಲೆ ಅಂಟ್ಕೊಂಡ್ಬಿಡುತ್ತೆ ಇದು. ಹೀಗಾಗಿ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ ನೀವು. ಸೆಂಟ್ರ್ ಮಾತ್ರ ಭಾಳ ಪ್ರೆಸ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿ, ಈ ಥರ ದಪ್ಪ ಇರಬೇಕು ಸ್ವಲ್ಪ. ಇದು ನಂದು ಕಣಕ ಜಾಸ್ತಿ ಇರೋದ್ರಿಂದ ಹೋಳಿಗೆ ದೊಡ್ಡ ಆಗಿದ್ದವು. ನೀವು ಚಿಕ್ಕದಾಗಿ ಬೇಕು ಅಂದರೆ ನೀವು ಸ್ವಲ್ಪ ಕಡಿಮೆ ಇಟ್ಟು ಮಾಡ್ಕೊಳ್ಬೋದು. ಇದೇ ಥರ ಇನ್ನೊಂದು ಹೋಳಿಗೆನೂ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಇವಾಗ ನೋಡ್ತಾ ಇದ್ದೀರಲ್ಲ, ಎಡ್ಜಿಗೆ ಮಾತ್ರ ಸ್ವಲ್ಪ ಪ್ರೆಸ್ ಮಾಡಿ, ಸೆಂಟ್ರ್ ಮಾತ್ರ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ತುಂಬಾ. ನೋಡಿ, ಇವಾಗ ನಾನು 5ರಿಂದ 6 ಆಗಲೇ ಉಳ್ಳೆ ರೆಡಿ ಮಾಡಿದ್ನಲ್ಲ ಅದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸೋದನ್ನು ತೋರಿಸ್ಕೊಡ್ತೀನಿ ಇವಾಗ ನಿಮಗೆ. ಇಲ್ಲಿ ಆಲ್ರೆಡಿ ನಾನು ತವಾನ ಕಾಯಕ್ಕಿಟ್ಟಿದ್ದೆ. ತುಂಬ ಚೆನ್ನಾಗಿ ಕಾದಿದೆ ತವ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಬೇಯಿಸ್ಕೊಳ್ಳಿ. ಜೋರು ಉರಿಯಾಗಿ ಇಟ್ಕೊಂಡ್ರೆ ತುಂಬಾ ಬೇಗ ಸೀದೋಗ್ಬಿಡುತ್ತೆ. ಹೀಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀವು ಬೇಯಿಸ್ಕೊಳ್ಬೇಕು. ನೋಡಿ, ಆಗಲೇ ಎಷ್ಟು ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ಇದು. ಈ ಥರ ಸ್ವಲ್ಪ ನಿಮಗೆ ಫಸ್ಟ್ ಟೈಮ್ ಯಾರಾದರೂ ಮಾಡೋರಿದ್ದರೆ ನಿಮಗೆ ಬೆಂದಿದೆ ಅನ್ನೋದು ಬೇಗ ಗೊತ್ತಾಗಲ್ಲ. ಆವಾಗ ಈ ಥರ ತಿರುವಿ ಹಾಕಿ ನೋಡ್ತಾ ಇರಿ ಅವಾಗವಾಗ. ನೋಡಿ, ಎಷ್ಟು ಚೆನ್ನಾಗಿ ದಪ್ಪ ಆಗಿರೋದ್ರಿಂದ ಉಬ್ಬುತ್ತಾ ಇದೆ ಮೇಲ್ಗಡೆ ಎಲ್ಲ. ಈ ಥರ ಉಬ್ಬಿದೆ ತುಂಬ ಚೆನ್ನಾಗಿ ಬರುತ್ತೆ. ತೆಳುವಾಗಿದ್ದರೆ ತವಾಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅದು. ನೋಡಿ ಫ್ರೆಂಡ್ಸ್, ಎಳ್ಳು ಎಷ್ಟು ಸೂಪರಾಗಿ ಚೆನ್ನಾಗಿ ಬಂದಿದೆ. ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಏಕೆ ವಿಶೇಷ ಅಂದರೆ, ನಮ್ಮ ಈ ಚಳಿಗಾಲದಲ್ಲಿ ಮೈಯೆಲ್ಲ ಒಣಗಿ ಹೋಗ್ಬಿಡುತ್ತಲ್ಲ, ಈ ಎಳ್ಳು ಎಣ್ಣೆ ಅಂಶ ಇರೋದ್ರಿಂದ ತಿಂದರೆ ನಮ್ಮ ದೇಹಕ್ಕೆ ಒಳ್ಳೆಯದನ್ನೋದಕ್ಕೆ ಇದನ್ನು ನಮಗೆ ವಿಶೇಷವಾಗಿ ಈ ಥರ ಎಳ್ಳು ಸಂಕ್ರಾಂತಿ ಹಬ್ಬ ಅಂತ ಮಾಡಿರೋದಾರೆ. ಇಲ್ಲಿ ನಾನು ಇನ್ನೂ 3 ಕೂಡ ಇದೇ ಥರ ತವಾ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ ಇವಾಗ ಇದನ್ನು ನೀವು ಬೇಯಿಸಿದ ನಂತರ ಒಂದು ಪೇಪರ್ ಮೇಲೆ ಹಾಕ್ಕೊಳ್ಳಿ. ಆರಿದ ನಂತರ ಇದನ್ನು ಒಂದು ಕವರಲ್ಲಿ ಸ್ಟೋರ್ ಮಾಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಹೋಳಿಗೆಗಳು ಆಲ್ರೆಡಿ ರೆಡಿಯಾಗಿವೆ. ಇಲ್ಲಿ ನಾನು ಡೆಕೋರೇಷನ್ ಮಾಡಿ ಇದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗಿದೆ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಅದ್ಭುತವಾಗಿ ಹೋಳಿಗೆಗಳು ರೆಡಿಯಾಗಿದ್ದಾವೆ. ಹೋಳಿಗೆನ ಈ ಥರ ಗಟ್ಟಿ ತುಪ್ಪದಲ್ಲೇ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೀವು ತಿಂದು ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದನ್ನು ಇನ್ನೊಬ್ರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.